ಹಾಯ್ ಹಲೋ ನಮಸ್ಕಾರ. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ. ಇಲ್ಲಿ ಭೂಮಿ ತನ್ನ ತಂದೆ ಫೋಟೋ ನೋಡಿಕೊಂಡು ರೂಮಲ್ಲಿ ಅಳ್ತಾ ಇರ್ತಾಳೆ. ಈಗ ಇಲ್ಲಿಗೆ ಅಜಿತ್ ಅವರು ಬರ್ತಾರೆ. ಭೂಮಿ ಅಳೋದನ್ನು ನೋಡಿ ಗಾಬರಿ ಆಗ್ತಾರೆ. ಅವ್ರ ತಂದೆ ಫೋಟೋ ಮೇಲೆಲ್ಲ ಭೂಮಿ ಕಣ್ಣೀರು ಬಿದ್ದಿರುತ್ತೆ. ಏನಾಯ್ತು ಭೂಮಿ ಅಂತ ಹೇಳಿದಾಗ ಭೂಮಿ, ಸಾಹೇಬ್ರೆ ನಿಮಗೆ ಗೊತ್ತಾ, ಇವತ್ತು ತಂದೆ ಎಂದಿರೋ ದಿನ. ನಮ್ಮ ತಂದೆ ತುಂಬ ನೆನಪಾಗ್ತಾ ಇದ್ದಾರೆ. ಕಾನ್ಸ್ಟೇಬಲ್ ಆಗೋದು ನಮ್ಮ ತಂದೆ ಕನಸಲ್ಲ, ಅದು ನನ್ನ ಕನಸು. ಒಂದಿನ ಮಗಳೇ ನೀನೇನಾಗಬೇಕು ಅಂತ ಹೇಳಿದಾಗ ಕಾನ್ಸ್ಟೇಬಲ್ ಆಗಬೇಕು ಅಂತ ಹೇಳಿದೆ. ಅವತ್ತಿಂದ ನನ್ನ ಕನಸನ್ನೇ ಅವ್ರು ಕನಸು ಮಾಡಿಕೊಂಡ್ರು. ಸಾಹೇಬ್ರೆ ನಮ್ಮ ತಂದೆ ಮಾಡ್ತಿದ್ದು ಕೂಲಿ ಕೆಲಸನೇ, ಆದರೆ ನಾಳೆ ಬಗ್ಗೆ ಚಿಂತೆ ಮಾಡಲಿಲ್ಲ, 4 ಕಾಸು ಉಳಿಸ್ತಿಲ್ಲ, ಎಲ್ಲ ನನಗಾಗೆ ಖರ್ಚು ಮಾಡಿಬಿಟ್ರು. ತಮ್ಮ ಸ್ವಂತ ಅಣ್ಣ ತಮ್ಮದಿರ ಮಕ್ಕಳಿಗೆ ಒಂದು ಚಾಕ್ಲೇಟ್ ಕೊಡೋಕ್ಕೂ ಹಿಂದೆ ಮುಂದೆ ನೋಡ್ತಾರೆ. ಆದರೆ ನಮ್ಮ ತಂದೆ ನನ್ನ ಸ್ವಂತ ಮಗಳಲ್ಲ, ದತ್ತು ಮಗಳು, ಆದರೂ ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಗೊತ್ತಾ. ಇವತ್ತು ನನಗೆ ತುಂಬ ನೆನಪಾಗ್ತಾ ಇದ್ದಾರೆ. ಆದರೆ ನಮ್ಮ ತಂದೆಗೆ ಏನೂ ಮಾಡೋಕ್ಕಾಗಲಿಲ್ಲ ಸಾಹೇಬ್ರೆ ಅಂತ ಹೇಳಿದಾಗ ಅಜಿತ್ ಅವರು, ಭೂಮಿ ಈ ತಂದೆ ಮಕ್ಕಳು ಸಂಬಂಧ ಇದೆಯಲ್ಲ, ಅದು ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಅಲ್ಲ, ಅದು ಪರಿಶುದ್ಧವಾದ ಪ್ರೀತಿ. ತಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಕ್ಕಳನ್ನ ಚೆನ್ನಾಗಿ ಬೆಳೆಸ್ತಾರೆ. ಆಗ ಭೂಮಿ ಹ್ಞೂ ಅಂತಾಳೆ. ಸಾಹೇಬ್ರೆ ಹೇಗಾದರೂ ಮಾಡಿ ನಮ್ಮ ತಂದೆ ಕನಸನ್ನು ನನಸು ಮಾಡಬೇಕು, ನಾನು ಪೊಲೀಸ್ ಕಾನ್ಸ್ಟೇಬಲ್ ಆಗಬೇಕು ಅಂತ ಹೇಳಿದಾಗ ಅಜಿತ್ ಅವರು, ಭೂಮಿ ಬೇಡ ಭೂಮಿ, ನೀನು ಅಳ್ತಿದ್ದಾಗ ನಿಮ್ಮ ತಂದೆ ಏನು ಮಾಡ್ತಿದ್ರು ಹೇಳು ಅಂತ ಹೇಳಿದಾಗ ಭೂಮಿ, ನಾನು ಅಳ್ತಿದ್ದಾಗ ನಮ್ಮ ತಂದೆ ಕಣ್ಣಂಚಲ್ಲಿ ನೀರು ತುಂಬಿಕೊಂಡು ವಿಲ ವಿಲ ಅಂತ ಒದ್ದಾಡ್ಬಿಡೋರು. ಏನಾಯ್ತು ಮಗಳೇ ಅಂತ ಕೇಳೋರು ಅಂತ ಹೇಳಿದಾಗ ಅಜಿತ್ ಅವರು, ಭೂಮಿ ನೋಡು ಈಗಲೂ ನಿಮ್ಮ ತಂದೆ ನಿನ್ನನ್ನು ನೋಡ್ತಾ ಇದ್ದಾರೆ, ಅಳ್ಬೇಡ ಅಂತ ಹೇಳಿ ಭೂಮಿನ ಸಮಾಧಾನ ಮಾಡ್ತಾರೆ. ಈ ಕಡೆ ನಚ್ಚಿ ಫಾದರ್ಸ್ ಡೇ ಸೆಲೆಬ್ರೇಟ್ ಮಾಡೋಕ್ಕೆ ಮನೆಯವ್ರನ್ನೆಲ್ಲ ಕರಿತಾ ಇರ್ತಾನೆ. ಈಗ ಅಪ್ಪು ಅವ್ರ ತಂದೆಗೆ ಫೋನ್ ಮಾಡ್ತಾಳೆ. ಅಪ್ಪ ಸಾರಿ ಅಪ್ಪ, ಬಿಸ್ನೆಸ್ ಟ್ರಿಪ್ ಮೇಲೆ ನಾನು ಮತ್ತು ನನ್ನ ಗಂಡ ಡೆಲ್ಲಿಗೆ ಬಂದುಬಿಟ್ಟಿದ್ದೀವಿ. ಊರಿಗೆ ಬಂದಿದ ತಕ್ಷಣ ಮನೆಗೆ ಬರ್ತೀನಪ್ಪ, ಬೇಜಾರು ಮಾಡ್ಕೊಬೇಡ ನೋಡು, ಅದಕ್ಕೆ ಅಂತಾನೆ ಕೇಕ್ ಕಳಿಸಿದ್ದೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ. ಈಗ ಅಜಿತ್ ಮತ್ತೆ ಭೂಮಿ ಕೂಡ ಸೆಲೆಬ್ರೇಟ್ ಮಾಡೋದಕ್ಕೆ ಇಲ್ಲಿಗೆ ಬರ್ತಾರೆ. ಆಗ ನಚ್ಚಿ, ನೋಡಪ್ಪ ನೋಡು, ಫಾದರ್ಸ್ ಡೇ ಅನ್ನೋದು ಈಗ ನೆನಪಾಗಿದೆ ಇವನಿಗೆ, ಬೇಕಾಬಿಟ್ಟಿಯಾಗಿ ಇವಾಗ ನಡ್ಕೊಂಡು ಬರ್ತಾ ಇದ್ದಾನೆ ಅಂತ ಹೇಳಿದಾಗ ಸತ್ಯನಾರಾಯಣ ಅವರು, ಹೌದು ಕಣೋ, ಅವನು ಇಷ್ಟೇ ಆದರೂ ಯಾರು ಹೇಳು, ಅಮ್ಮನ ಮಗ, ಅದೇ ಮದರ್ಸ್ ಡೇ ಆಗಿಬಿಟ್ಟಿದ್ರೆ ಹಾಗೆ ಹೀಗೆ ಅಂತೆಲ್ಲ ಓಡಾಡ್ಬಿಟ್ಟಿರೋನು ಹೇಳ್ದಾಗ ಅಜಿತ್ ಅವರು, ಹೌದು ಕಣೋ ಏನು ಇವಾಗ ಅಂತ ಹೇಳಿ ಗಲಾಟೆ ಮಾಡ್ತಿರ್ತಾರೆ. ಆಗ ಸತ್ಯನಾರಾಯಣವರು, ನೀನು ಅಮ್ಮನ ಮಗ ಆದರೆ ಅವನು ನನ್ನ ಮಗ, ಬಿಡ ಅವನಿಗೆ ಹೊಡಿಬೇಡ ಅಂತ ಹೇಳಿ ಎಲ್ಲರೂ ತಮಾಷೆ ಮಾಡ್ತಾರೆ. ಈಗ ಅಜಿತ್ ಅವರು, ಅಪ್ಪ ಹ್ಯಾಪಿ ಫಾದರ್ಸ್ ಡೇ ಅಪ್ಪ ಅಂತ ಹೇಳಿ ಅವ್ರಿಗೆ ಗಿಫ್ಟ್ ಕೊಡ್ತಾರೆ. ಆಗ ಸತ್ಯನಾರಾಯಣವರು, ನಾನು ಮಾತ್ರ ಅಪ್ಪ ಅಲ್ಲ ಕಣೋ, ಶ್ರವಣ್ ಕೂಡ ನಿನಗೆ ಅಪ್ಪನೇ ಅಂತ ಹೇಳಿದಾಗ ಶ್ರವಣ್ ಅವರು ಬೇಜಾರಾಗ್ತಾರೆ. ಮನಸ್ಸಲ್ಲೇ ಮನಸ್ವಿನ ನೆನೆಸ್ಕೊತಾರೆ. ಈಗ ಶ್ರವಣ್ ಮತ್ತು ಸತ್ಯನಾರಾಯಣ ಅವರು ಕೇಕನ್ನು ಕಟ್ ಮಾಡ್ತಾರೆ. ಈಗ ಶ್ರವಣ್ ಅವ್ರಿಗೆ ತುಂಬ ಬೇಜಾರಾಗುತ್ತೆ. ರೂಮಲ್ಲಿ ಹೋಗಿ ಕೂತ್ಕೊಂಡು ಮನಸ್ವಿನಿ ಚಿಕ್ಕ ಹುಡುಗಿದ್ದಾಗ ಹೇಗಿದ್ಲು, ಅವಳ ಜೊತೆ ಆಟ ಆಡಿದ್ದನ್ನೆಲ್ಲ ನೆನಪಿಸ್ಕೊತಾ ಇರ್ತಾರೆ. ಈಗ ಮನೆಯವರೆಲ್ಲ ಶ್ರವಣ್ ಹತ್ರ ಬರ್ತಾರೆ ಮಾತಾಡೋಕ್ಕೆ ಅಂತ. ಇಲ್ಲಿ ಶ್ರವಣ್ ಅವರು ಅಳ್ತಾ ಇರ್ತಾರೆ. ಐ ಆಮ್ ಸಾರಿ ಅಕ್ಕ, ಎಷ್ಟೇ ಮರೆಯೋಕ್ಕೆ ಪ್ರಯತ್ನ ಪಟ್ಟರು ನನ್ನ ಮಗಳನ್ನ ನನ್ನ ಕೈಯಲ್ಲಿ ಮರೆಯೋಕ್ಕಾಗ್ತಾ ಇಲ್ಲ. ಆ ದೇವರು ನನಗೆ ತುಂಬ ಮೋಸ ಮಾಡಿಬಿಟ್ಟ ಅಕ್ಕ. ಒಂದು ಗಂಡಸು ವಯಸ್ಸು ಆಗ್ತಾ ಆಗ್ತಾ ಇಬ್ಬರ ಮೇಲೆ ಡಿಪೆಂಡ್ ಆಗ್ತಾನೆ, ಒಂದು ಹೆಂಡತಿ ಮೇಲೆ, ಇನ್ನೊಂದು ಮಕ್ಕಳ ಮೇಲೆ. ಆ ದೇವರು ನನಗೆ ಹೆಂಡತಿನ ವಾಪಸ್ ಕೊಟ್ಟ, ಆದರೆ ಮಗಳನ್ನ ವಾಪಸ್ ಕೊಡಲಿಲ್ಲ ಅಕ್ಕ ಅಂತ ನೊಂದ್ಕೊತಾರೆ. ಆಗ ಭೂಮಿ ಶ್ರವಣವ್ರಿಗೆ, ಹೆತ್ರೆ ಮಾತ್ರ ತಂದೆನ, ಸಾಕಿದ್ರೆ ತಂದೆ ಅಲ್ವಾ ಅಂತ ವಕೀಲರಾಗೆ ವಾದ ಮಾಡ್ತೀರಾ? ನಾನು ಕೊನೆವರೆಗೂ ನಿಮ್ಮ ಮಗಳಾಗಿರಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಅಂತ ಹೇಳಿದಾಗ ಶ್ರವಣ್ ಖುಷಿ ಪಡ್ತಾನೆ. ಈಗ ಶಾರದಾ ಬಂದು ಭೂಮಿ ಕೈನ ಶ್ರವಣ್ ಕೈ ಮೇಲೆ ಇಡ್ತಾಳೆ. ಆಗ ಶ್ರವಣ್ ಅವರು, ಶಾರದಾ ಏನು ಹೇಳ ಕೊಟ್ಟಿದ್ಯಾ, ಓ ಭೂಮಿನ ಮಗಳು ಅಂತನಾ ಅಂತ ಹೇಳಿದಾಗ ಶಾರದಾ ಹೂ ಅಂತಾಳೆ. ಇದನ್ನು ನೋಡಿ ಶ್ರವಣ್ ಅವ್ರಿಗೆ ತುಂಬ ಖುಷಿ ಆಗುತ್ತೆ. ಆದರೆ ದೇವಯಾನಿಯವರು ತುಂಬ ಹೊಟ್ಟೆವರಿ ಪಡ್ಕೊತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ದಯವಿಟ್ಟು ನಿಮ್ಮ ಮನಸ್ಸುಗಳನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.